ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯವನ್ನು ಯಾಕೆ ದಿನಾಲೂ ಅಧ್ಯಯನ ಮಾಡಿಕೊಳ್ಳಬೇಕು ಎಂಬುದಕ್ಕೆ ಒಂದು ಕಾರಣ. ಯೆರೆಮೀಯನ ಗ್ರಂಥ 15ನೇ ಅಧ್ಯಾಯ 16ನೇ ವಚನದಲ್ಲಿ ದೇವರ ವಾಕ್ಯವು ಆಹಾರ. God's word is a food. God's word is food. ಆದ ಕಾರಣ ದೇವರ ವಾಕ್ಯ ಆಹಾರವಾಗಿರುವಾಗ ದಿನಾಲು ನಮಗೆ ಆಹಾರ ಬೇಕಲ್ವಾ? ಅದೇ ರೀತಿಯಾಗಿ ಆತ್ಮಿಕ ಆಹಾರ ನಮಗೆ ಅನುದಿನ ಬೇಕು. ಆದುದರಿಂದ ನಮಗೆ ಈ ಅಧ್ಯಯನ ಅನುದಿನವೂ ಅಗತ್ಯ ಎಂಬುದಕ್ಕೆ ಒಂದು ಕಾರಣ ಸಾಕಲ್ವಾ? ಸರಿ, ಲೂಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ ಚಾಪ್ಟರ್ 14, ಅದರಲ್ಲಿ ನಾವು ಈಗ ದೇವರ ವಾಕ್ಯದಿಂದ ಇಡೀ ಅಧ್ಯಾಯವನ್ನು 14ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಲೂಕನು ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ 14 ಶಿಷ್ಯತ್ವದ ಸಿದ್ಧಾಂತಗಳನ್ನು ನೋಡಿಕೊಳ್ಳಬಹುದು. 14 ಪ್ರಿನ್ಸಿಪಲ್ಸ್ ಆಫ್ ಡಿಸೈಪಲ್ಶಿಪ್. ಶಿಷ್ಯತ್ವ ಅನ್ನುವಂಥದ್ದು ಅದು ಬಹು ಪ್ರಾಮುಖ್ಯವಾದಂಥ ಒಂದು ಆತ್ಮೀಕ ಅನುಭವ, ಆತ್ಮೀಕ ಶಾಲೆ, ಆತ್ಮಿಕ ತರಗತಿ. ಹಾಗಿರುವಾಗ ಈ ಸಿದ್ಧಾಂತಗಳು ಬಹು ಪ್ರಾಮುಖ್ಯ. ಆದ ಕಾರಣ ಒಂದೊಂದನ್ನು ನಾವು ಅಧ್ಯಯನ ಮಾಡುವಾಗ ದೇವರು ನನ್ನೊಂದಿಗೂ ನಮ್ಮೊಂದಿಗೂ ಮಾತನಾಡಲಿ. ಲೂಕನು ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ 14 ಶಿಷ್ಯತ್ವದ ಸಿದ್ಧಾಂತಗಳು, 14 ಪ್ರಿನ್ಸಿಪಲ್ಸ್ ಆಫ್ ಡಿಸೈಪಲ್ಶಿಪ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಂದು ಸಬ್ಬತ್ ದಿನ ಫರಿಸಾಯರ ಮುಖ್ಯಸ್ಥರ ಮನೆಯಲ್ಲಿ ಊಟಕ್ಕೆ ಆಹ್ವಾನಿತರಾಗಿ ಹೋಗಿದ್ದರು. ಎಲ್ಲರೂ ಈಗ ಊಟ ಮಾಡ್ತಾ ಇದ್ದಂಥ ಯೇಸು ಸ್ವಾಮಿಯ ಕಡೆಗೆ ಇತ್ತು. ಅಂಥ ಸಂದರ್ಭದಲ್ಲಿ ಒಬ್ಬ ರೋಗಿ ಹೇಗೋ ಯೇಸು ಸ್ವಾಮಿಯಲ್ಲಿ ಬರ್ತಾರೆ ಅಂತ ತಿಳ್ಕೊಂಡು ಅವನು ಕೂಡ ಬಂದಿದ್ದನು. ಬಹುಶಃ ಅವನು ಕೂಡ ಊಟಕ್ಕೆ ಆಹ್ವಾನಿತನಾಗಿದ್ದ ವ್ಯಕ್ತಿಯಾಗಿರ್ಬೋದೇನೋ. ಯೇಸುವಿನ ಮುಂದೆಯೇ ಅವನು ಇದ್ದಂಥ ವ್ಯಕ್ತಿ ಅಸ್ವಸ್ಥನು. ಆಗ ಯೇಸು ಸ್ವಾಮಿ ಈಗ ಊಟ ಮಾಡುವಂಥ ಸಂದರ್ಭ, ಮಾಡೋದಕ್ಕೆ ಮುಂಚಿತವಾಗಿ ಯೇಸು ಸ್ವಾಮಿ ಒಂದು ಪ್ರಶ್ನೆ ಕೇಳ್ತಾರೆ. ಅದೇನಂತೇಳಿದರೆ, ಸಬ್ಬತ್ ದಿನದಲ್ಲಿ ಸ್ವಸ್ಥ ಮಾಡುವುದು ಧರ್ಮಸಮ್ಮತವು, ಅಂದರೆ ಧರ್ಮಶಾಸ್ತ್ರಕ್ಕೆ ಅನುಗುಣವಾದದ್ದು ಅಥವಾ ಅನುಸಾರವಾದದ್ದು ಅಂತ. ದೇವರ ವಾಕ್ಯಕ್ಕೆ ಅಥವಾ ಮೋಶೆಯ ಧರ್ಮಶಾಸ್ತ್ರಕ್ಕೆ ಅಥವಾ ಹಳೆ ಒಡಂಬಡಿಕೆಯ ನಿಯಮಕ್ಕೆ ಸಬ್ಬತ್ ದಿನ ಸ್ವಸ್ಥ ಮಾಡುವಂಥದ್ದು ನ್ಯಾಯನ ಎಂಬುದಾಗಿ ಒಂದು ಪ್ರಶ್ನೆ. ಮತ್ತು ಅದರಿಂದ ಒಂದು ಸಿದ್ಧಾಂತವನ್ನು ನಾವು ಕಲಿತ್ಕೊಳ್ತೇವೆ. ಏನು ಸಿದ್ಧಾಂತ ಅದು? ಹೌದು, ಧರ್ಮಶಾಸ್ತ್ರ ಇದೆ. ಧರ್ಮಶಾಸ್ತ್ರದಲ್ಲಿ ಕೆಲವು ನಿಯಮಗಳು ಸಬ್ಬತ್ ದಿನವನ್ನು ಪರಿಶುದ್ಧ ದಿನವೆಂದು ಆಚರಿಸಬೇಕು ಎಂಬುದಾಗಿ. ಆದರೆ ಅದೇ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಗೆ ಒಂದು ಅವಶ್ಯಕತೆ ಇದ್ದ ಪಕ್ಷದಲ್ಲಿ ಅಂದು ಆ ವ್ಯಕ್ತಿಯನ್ನು ಗುಣಪಡಿಸುವುದು ಅಥವಾ ಸಹಾಯ ಮಾಡುವುದು, ಒಂದು ವೇಳೆ ಕುಣಿಯಲ್ಲಿ ಬಿದ್ದಿದ್ರೆ ಎತ್ತುವಂಥದ್ದು, ಆತನಿಗೆ ನೆರವಾಗುವಂಥದ್ದು ಖಂಡಿತವಾಗಿ ಅದು ಒಳ್ಳೆಯದೇ, ಸೂಕ್ತವಾದದ್ದೇ, ಸರಿಯಾದದ್ದೇ, ಧರ್ಮಸಮ್ಮತವಾದದ್ದೇ ಅಥವಾ ಧರ್ಮಶಾಸ್ತ್ರಕ್ಕೆ ಅನುಸಾರವಾದದ್ದು. ಆದುದರಿಂದ ಈ ಒಂದು ಮೊದಲನೇ ಸಿದ್ಧಾಂತ ಬಹು ಪ್ರಾಮುಖ್ಯ. ಯಾಕಂತ ಹೇಳಿದರೆ
ಸಬ್ಬತ್ ದಿನದಲ್ಲಿ ಇಂಥದ್ದೆಲ್ಲ ಮಾಡಬಾರ್ದು, ಸ್ವಸ್ಥತೆಯನ್ನು ಮಾಡಬಾರ್ದು, ಬೇರೆ 6 ದಿನಗಳಿದೆ ಆ ದಿನಗಳಲ್ಲಿ ಮಾಡಿಕೊಳ್ಬೇಕು, ಈಗ ಸಬ್ಬತ್ ದಿನದಲ್ಲಿ ಯಾವ ಕೆಲಸ ಮಾಡಬಾರ್ದು ಅಂದರೆ ಈ ಒಳ್ಳೆ ಕೆಲಸ ಕೂಡ ಮಾಡಬಾರ್ದು ಎಂಬ ಅಭಿಪ್ರಾಯ ಧಾರ್ಮಿಕ ನಾಯಕರಿಗೆ ಇತ್ತು. ಆದರೆ ಅದು ಶಿಷ್ಯತ್ವದ ಸಿದ್ಧಾಂತವಲ್ಲ. ಸಬ್ಬತ್ ದಿನದಲ್ಲಿ ಸಹಾಯ ಮಾಡುವುದು ಶಿಷ್ಯತ್ವದ ಮೊದಲನೇ ಸಿದ್ಧಾಂತ. ಎರಡನೇದಾಗಿ, ಊಟಕ್ಕೆ ಭಾಳ ಜನರು ಅಂದು ಆಹ್ವಾನ ಅವರಿಗೆ ಸಿಕ್ಕಿತ್ತಂತ ಕಾಣ್ತದೆ. ಆದ ಕಾರಣ ಭಾಳ ಜನರು ಬರ್ತಾಯಿದ್ರು. ಬಂದಂಥವರು ಪ್ರಥಮ ಅಥವಾ ಮುಖ್ಯ ಸ್ಥಳವನ್ನು ಹುಡುಕಿ ಅಲ್ಲಿ ಹೋಗಿ ಕೂತ್ಕೊಳ್ತಾ ಇರುವಂಥದ್ದನ್ನು ಯೇಸು ಸ್ವಾಮಿ ಗುರುತಿಸಿದರು. ಗುರುತಿಸಿಬಿಟ್ಟು ಒಂದು ಸಾಮ್ಯವನ್ನು ಹೇಳುವಂಥದ್ದನ್ನು ನಾವು ನೋಡ್ತೀವಿ. ಯಾರಾದರೂ ನಿಮ್ಮನ್ನು ಊಟಕ್ಕೆ ಕರೆದರೆ ಮೊದಲನೇ ಸ್ಥಾನದಲ್ಲಿ ಕುಳಿತುಕೋಬೇಡ್ರಿ. ಯಾಕಂತೇಳಿದ್ರೆ ನಿನಗಿಂತ ಗೌರವವುಳ್ಳಂಥ ಒಬ್ಬ ವ್ಯಕ್ತಿ ಅಲ್ಲಿ ಆಹ್ವಾನಿತನಾಗಿ ಬಂದಿದ್ದರೆ ಮತ್ತು ಆಹ್ವಾನ ಮಾಡಿದಂಥ ವ್ಯಕ್ತಿ ಬಂದು ಇವರಿಗೆ ಸ್ಥಳ ಕೊಡು ಅಂತ ಹೇಳಿದಾಗ ಏನಾಗ್ತದೆ, ನೀನು ನಾಚಿಕೆಯಿಂದ ಕಡೇ ಸ್ಥಾನದಲ್ಲಿ ಹೋಗಿ ಕುಳಿತುಕೋಬೇಕಾಗ್ತದೆ. ಆದ ಕಾರಣ ನೀನು ಏನಾದರೂ ಆಹ್ವಾನ ನಿನಗೆ ಸಿಕ್ಕಿದಾಗ ಕಡೇ ಸ್ಥಳದಲ್ಲಿ ಹೋಗಿ ಕೂತ್ಕೋ. ಒಂದು ವೇಳೆ ಆಹ್ವಾನ ಮಾಡಿದಂಥ ವ್ಯಕ್ತಿ ಸ್ನೇಹಿತನೇ ಉತ್ತಮ ಸ್ಥಳಕ್ಕೆ ಬಾ ಅಂತ ಹೇಳ್ಬಿಟ್ಟು ಕರಿಬೋದು ಎಂಬ ಸಿದ್ಧಾಂತ. ಹಾಗಾದರೆ ಏನು ಆ ಶಿಷ್ಯತ್ವದ ಎರಡನೇ ಒಂದು ಸಿದ್ಧಾಂತ ಇದರಲ್ಲಿ ಅಂತ ನೋಡುವಾಗ, ಲೂಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 7ನೇ ವಚನದಿಂದ 10ನೇ ವಚನದವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ಮೊದಲಾಗಿ ಇರಬಾರ್ದು ಅಂತ ಹೇಳ್ಬಿಟ್ಟು, ನಾನು ಮೊದಲು ಅಥವಾ ಮೊದಲಿನ ಪ್ರಥಮ ಸ್ಥಾನವನ್ನು ಆಕ್ಯುಪೈ ಮಾಡ್ಕೋಬಾರ್ದು ಅಥವಾ ಮೊದಲನೇ ಸ್ಥಳದಲ್ಲಿ ಹೋಗಿ ಕೂತ್ಕೋಬಾರ್ದು, ಕಡೆ ಸ್ಥಳದಲ್ಲಿ ಕೂತ್ಕೋಬೇಕು ಎಂಬುದಾಗಿ. ಅದು ಒಂದು ಕಾನೂನಲ್ಲ, ಆದರೆ ಒಳ್ಳೆ ಮನೋಭಾವನೆ, ಆತ್ಮ ಕೊನೆ ಸ್ಥಳದಲ್ಲಿ ಕೂತ್ಕೊಳ್ಳುವಂಥದ್ದು, ಟು ಬಿ ದ ಲಾಸ್ಟ್ ಆ್ಯಂಡ್ ದ ಲೀಸ್ಟ್ ಎಂಬುದಾಗಿ, ಅಥವಾ ಕಡೆ ಸ್ಥಳದಲ್ಲಿ ಕೂತ್ಕೊಳ್ಳುವಂಥದ್ದು ಅಂತ ನಾವು ಅದು ಎರಡನೇ ಸಿದ್ಧಾಂತವಾಗಿ ಇಟ್ಕೊಳ್ಳೋಣ. ಮೂರನೇದಾಗಿ ಹಾಗೆ ನಾವು ಲೂಕನ ಬರೆದ ಸುವಾರ್ತೆ 14ನೇ ಅಧ್ಯಾಯದಿಂದ ಏನು ನೋಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಲೂಕ 14ರಲ್ಲಿ 14 ಶಿಷ್ಯತ್ವದ ಸಿದ್ಧಾಂತಗಳನ್ನು ನಾವು ನೋಡ್ಕೊಳ್ತಾ ಇದ್ದೇವೆ. ಅದರಲ್ಲಿ ಮೊದಲನೇ ಸಿದ್ಧಾಂತ ಸಬ್ಬತ್ ದಿನದಲ್ಲಿ ಒಳ್ಳೆಯದನ್ನು ಮಾಡುವಂಥದ್ದು ಅಥವಾ ಜನರ ಅವಶ್ಯಕತೆ ನೆರವೇರಿಸುವಂಥದ್ದು. ಎರಡನೇದು, ಕಡೆ ಸ್ಥಾನವನ್ನು ವಶಪಡಿಸಿಕೊಳ್ಳುವುದಕ್ಕೆ ಅಥವಾ ತೆಗೆದುಕೊಳ್ಳುವುದಕ್ಕೆ ಸಂಕೋಚ ಪಡಬಾರ್ದು, ಅದು ಒಂದು ಅಭ್ಯಾಸವಾಗಿ ಇರುವಂಥದ್ದು. ಮೂರನೇದಾಗಿ, ಲೂಕನ ಬರೆದ ಸುವಾರ್ತೆ 14ನೇ ಅಧ್ಯಾಯದ 11ನೇ ವಚನದ ಕೊನೆ ಭಾಗದಲ್ಲಿ ಈ ರೀತಿಯಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ. ಅದೇನಂತ ಹೇಳಿದರೆ, ತಮ್ಮನ್ನು ತಗ್ಗಿಸಿಕೊಳ್ಳುವವರು ಹೆಚ್ಚಿಸಲ್ಪಡುವವರು ಎಂಬುದಾಗಿ. ಹೌದು, ತಗ್ಗಿಸಿಕೊಳ್ಳುವಂಥದ್ದು ಶಿಷ್ಯತ್ವದ ಮೂರನೇ ಸಿದ್ಧಾಂತ. ಹೌದು, ಕಡೇ ಸ್ಥಳದಲ್ಲಿ ಅಥವಾ ಕಡೆಯಲ್ಲಿ ಕೂತ್ಕೊಳ್ಳುವಂಥದ್ದು ಎಂಬುದಾಗಿ ಅದು ಒಂದು ಸಿದ್ಧಾಂತವಾಗಿದ್ದರೆ ಅದು ಸ್ಥಳಕ್ಕೆ ಸಂಬಂಧಪಟ್ಟದ್ದು. ಆದರೆ ಅದೇ ಸಂದರ್ಭದಲ್ಲಿ ಮನೋಭಾವನೆಗೆ ಸಂಬಂಧಪಟ್ಟಂಥದ್ದು ಒಂದಿದೆ. ಅದೇನೆಂದರೆ ತಮ್ಮನ್ನೇ ತಗ್ಗಿಸಿಕೊಳ್ಳುವಂಥದ್ದು. ಭಾಳ ಪ್ರಾಮುಖ್ಯ. ಲೂಕನ ಬರೆದ ಸುವಾರ್ತೆ 14ನೇ ಅಧ್ಯಾಯದ 11ನೇ ವಚನದಲ್ಲಿ ಆ ಮಾತು ಹೇಳಲಾಗಿದೆ. ಇನ್ನು ಎಲ್ಲರೂ ಊಟಕ್ಕೆ ಕೂತ್ಕೊಂಡಿದ್ದಾರೆ. ಪರಿಸಾಯನು ಯೇಸು ಸ್ವಾಮಿ, ಪರಿಸಾಯರಲ್ಲಿ ಮುಖ್ಯಸ್ಥನು ಯೇಸು ಸ್ವಾಮಿಯನ್ನು ಊಟಕ್ಕೆ ಕರೆದಿದ್ದಾರೆ. 13 ಜನ ಆದರೂ, ಅಂದರೆ ಶಿಷ್ಯರ 12 ಪ್ಲಸ್ ಯೇಸು ಸ್ವಾಮಿಯ 13 ಜನರು ಪ್ಲಸ್ ಅದೇ ಸಂದರ್ಭದಲ್ಲಿ ಪರಿಸಾಯರ ಮುಖ್ಯಸ್ಥರಲ್ಲಿ ಅಂತ ಹೇಳುವಾಗ ಭಾಳ ಜನರು ಪರಿಸಾಯರು ಕೂಡ, ಧಾರ್ಮಿಕರು ಕೂಡ,
ಧರ್ಮಶಾಸ್ತ್ರ ಪಂಡಿತರು ಇತರರು ಬಂದು ಅಲ್ಲಿ ಸೇರಿದ್ದಾರೆ. ರೋಗಿಯಾದಂಥ ವ್ಯಕ್ತಿ, ಹೌದು, ಆತನು ಕೂಡ ಬಂದು ಸ್ವಸ್ಥತೆಯನ್ನು ಪಡ್ಕೊಂಡ್ಬಿಟ್ಟಿದ್ದಾನೆ. ಎಸ್ ಸ್ವಾಮಿ ಆ ಮಾತನ್ನು ಹೇಳಿಬಿಟ್ರು, ಸ್ವಸ್ಥ ಮಾಡಿಬಿಟ್ರು. ಮತ್ತು ಅವನು ಮನೆಗೆ ಹೋಗ್ಬಿಟ್ಟ. ಮೋಸ್ಟ್ಲಿ ಊಟ ಮಾಡಿರಲಿಕ್ಕಿಲ್ಲ, ಏನೋ ಅವ್ರಿಗೆ ಭಾಳ ಖುಷಿಯಾಗಿರ್ಬೇಕಂತ ಕಾಣ್ತದೆ. ಈಗ ಎಸ್ ಸ್ವಾಮಿ ಅದೇ ಒಂದು ಊಟಕ್ಕೆ ಬರುವ ವಿಷಯದಲ್ಲಿ ಮಾತನಾಡ್ತಾ ಇರುವಾಗ, ಯಾರನ್ನಾದರೂ ನೀವು ಊಟಕ್ಕೆ ಕರೆದ್ರೆ, ಸ್ನೇಹಿತರನ್ನಾಗಲಿ, ಸಹೋದರ ಸಹೋದರಿಯನ್ನಾಗಲಿ, ಬಂಧುಗಳನ್ನಾಗಲಿ, ಐಶ್ವರ್ಯವಂತ ನೆರೆಯವರನ್ನಾಗಲಿ ಕರೆಯಬೇಡ. ಅಂದರೆ ಅದರಲ್ಲಿ ಇರುವಂಥ ಒಂದು ಸಿದ್ಧಾಂತ ಏನಂತ ಹೇಳಿದರೆ, ಇವ್ರನ್ನೆಲ್ಲ ಕರೆದ್ರೆ ಮತ್ತೆ ಅವರು ಊಟಕ್ಕೆ ಕರೆದು ಬಿಡ್ತಾರೆ. ಹಾಗಾದರೆ ಉಪಕಾರಕ್ಕೆ ಪ್ರತಿ ಉಪಕಾರ ಮಾಡಿದ ಹಾಗೆ ಆಗ್ತದೆ. ಹೋದ ಸರಿ ಅವರು ನಮಗೆ ಊಟಕ್ಕೆ ಕರೆದಿದ್ರು, ಆದ ಕಾರಣ ಈ ಸರಿ ನಾವು ಅವ್ರನ್ನ ಊಟಕ್ಕೆ ಕರಿಬೇಕು. ಆ ರೀತಿಯಾಗಿ ಪರಸ್ಪರ ಸ್ನೇಹಿತರಾಗಲಿ, ಸಹೋದರ ಸಹೋದರಿಯರಾಗಲಿ, ಬಂಧುಗಳಾಗಲಿ, ಅಥವಾ ಐಶ್ವರ್ಯವಂತರಾದ ನೆರೆಯವ್ರನ್ನ ನಾವು ಕರೆದ್ರೆ ಈ ರೀತಿ ಆಗುತ್ತೆ. ಆ ರೀತಿಯಾಗಿ ಆಗಬಾರ್ದು ಅನ್ನುವಂಥದ್ದು ಈ ಶಿಷ್ಯತ್ವದ 4ನೇ ಸಿದ್ಧಾಂತ. ಹಾಗಾದರೆ ಅದಕ್ಕೆ ಸಂಬಂಧಪಟ್ಟಂಥ 5ನೇ ಸಿದ್ಧಾಂತವನ್ನು ನೋಡೋಣ. 14ನೇ ವಚನದಲ್ಲಿ ಎಂಥವ್ರನ್ನ ಕರಿಬೇಕು ಅಂತ ಹೇಳ್ಬಿಟ್ಟು 14ನೇ ಅಧ್ಯಾಯ ಲೂಕನ ಬರೆದ ಸುವಾರ್ತೆ 13 ಮತ್ತು 14ನೇ ವಚನದಲ್ಲಿ ಬಡವರು, ಊನವಾದವರು, ಕುಂಟರು, ಕುರುಡರು ಇಂಥವ್ರನ್ನ ಕರಿಬೇಕಂತ ಹೇಳಿಬಿಟ್ಟು, ಆ ರೀತಿಯಾಗಿ ಕರೆದಾಗ ಏನಾಗ್ತದೆ ಅಂತ ಹೇಳಿದರೆ, ಅವರು ನಿನಗೆ ಪ್ರತ್ಯುಪಕಾರ ಮಾಡುವುದಕ್ಕೆ ಆಗುವುದಿಲ್ಲ. ಮತ್ತು ಅವರು ನಮ್ಮನ್ನು ಕರೆಯೋದಕ್ಕೆ ಅವರಿಗೆ ಆಗಲ್ಲ. ಆ ಕಾರಣದಿಂದ ನೀನು ಧನ್ಯನಾಗ್ತಿ. ಹೌದು, ಯಾವ ರೀತಿಯಾಗಿ ಧನ್ಯನಾಗ್ತೀನಿ ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿ ಅದೇ 14 ಲೂಕನ ಬರೆದ ಸುವಾರ್ತೆಯಲ್ಲಿ ಪುನರುತ್ಥಾನದಲ್ಲಿ ನಿನಗೆ ಪ್ರತ್ಯುಪಕಾರವಾಗುವುದು ಅಥವಾ ಪ್ರತಿಫಲ ಲಭ್ಯವಾಗುವುದು. ಯಾಕೆ ಅಂತ ಹೇಳಿದರೆ, ಈಗಾಗಲೇ ನೀನು ಕರೆದಂಥವ್ರು ನಿನ್ನನ್ನು ಕರೆಯೋದಿಲ್ಲ. ಆಗ ನೀನು ಪ್ರತಿಫಲವನ್ನು ಉಳಿಸಿಕೊಳ್ತೀವಿ. ಹಾಗಾದರೆ ಪ್ರತಿಫಲವನ್ನು ಉಳಿಸಿಕೊಳ್ಳುವಂಥ ವಿಷಯವನ್ನು ನಾವುಗಳು ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಭಾಳ ಇಂಪಾರ್ಟೆಂಟು. ಇದು ಭವಿಷ್ಯಕ್ಕೆ ನಮ್ಮನ್ನು ಒಳ್ಳೆ ರೀತಿಯಿಂದ ನಡೆಸುವಂಥದ್ದಾಗಿದೆ. ಸರಿ, 6ನೇದಾಗಿ ಅದು ಹಾಗೆ ನಾವೇನು ನೋಡ್ಕೊಳ್ತಾ ಇದ್ದೀವಿ ಅಂದರೆ, ಲೂಕನ ಬರೆದ ಸುವಾರ್ತೆ 14ನೇ ಅಧ್ಯಾಯದಿಂದ ನಾವು ಶಿಷ್ಯತ್ವದ 14 ಸಿದ್ಧಾಂತಗಳನ್ನು ನಾವು ನೋಡ್ಕೊಳ್ತಿದ್ದೀವಿ. ಅದರಲ್ಲಿ 5 ಸಿದ್ಧಾಂತಗಳನ್ನು ನಾವು ನೋಡಿದ್ದಾಯಿತು. ಈಗ 6ನೇ ಸಿದ್ಧಾಂತವನ್ನು ನಾವು ನೋಡ್ಕೊಳ್ತಿದ್ದೇವೆ. ಅದೇನಂತ ಹೇಳಿದ್ರೆ, ಒಬ್ಬ ಅರಸನು ಅಥವಾ ಒಬ್ಬ ದೊಡ್ಡ ವ್ಯಕ್ತಿ, VIP, ದೊಡ್ಡ ಔತಣವನ್ನು ಮಾಡಿಸಿ ಅನೇಕರನ್ನು ಆಹ್ವಾನಿಸಿದನಂತೆ. ಆ ರೀತಿಯಾಗಿ ಆಹ್ವಾನಿಸಿದಾಗ ಎಲ್ಲ ಸಿದ್ಧವಾಗಿದೆ, ಬನ್ನಿರಿ ಅಂತ ಹೇಳಿದಾಗ ಒಬ್ಬೊಬ್ಬರು ಒಂದೊಂದು ಎಕ್ಸ್ಕ್ಯೂಸ್ ಕೊಡಲಿಕ್ಕೆ ಪ್ರಾರಂಭ ಮಾಡಿದರು, ನೆಪ ಹೇಳಲಿಕ್ಕೆ. ಲೂಕ 14-18ನೇ ವಚನದಲ್ಲಿ ಮೊದಲನೇವನು ಏನು ಹೇಳ್ತಾನೆ ಅಂತ ಹೇಳಿದ್ರೆ, ನಾನು ಹೊಲ ಕೊಂಡುಕೊಂಡಿದ್ದೇನೆ, ಅದನ್ನು ನಾನು ಹೋಗಿ ನೋಡಬೇಕು ಅಥವಾ ಪರೀಕ್ಷಿಸಬೇಕು. ಇದರಿಂದ ನಾವು ಏನು ತಿಳ್ಕೊಳ್ತೀವಿ ಅಂತ ಹೇಳಿದ್ರೆ, ಆಸ್ತಿಗೆ ಆದ್ಯತೆ ಕೊಡುವುದರ ಬಗ್ಗೆ ನಾವು ನೋಡ್ಕೊಳ್ತೀವಿ. ಹಾಗಾದರೆ ಶಿಷ್ಯತ್ವದ 6ನೇ ಸಿದ್ಧಾಂತ ಏನು? ಆಸ್ತಿಗೆ ಆದ್ಯತೆ ಕೊಡಬಾರದು. ನಾಟ್ ಗಿವಿಂಗ್ ಪ್ರಯಾರಿಟಿ ಟು ಪ್ರಾಪರ್ಟಿ. ಅದು ಬೇಕು, ಆದರೆ ಅದೇ ಮೊದಲಾಗಿರಬಾರ್ದು, ದೇವರು ಮೊದಲಾಗಿರಬೇಕು ಎಂಬುದಾಗಿ. ಎರಡನೆಯವರು ಇನ್ನೊಂದು ಎಕ್ಸ್ಕ್ಯೂಸ್ ಕೊಡ್ತಾರೆ. ಅದೇಂದರೆ 19ನೇ ವಚನ, ಲೂಕನ ಬರೆದ ಸುವಾರ್ತೆ 14ನೇ ಅಧ್ಯಾಯದ 19ನೇ ವಚನದಲ್ಲಿ ಇನ್ನೊಬ್ಬ ವ್ಯಕ್ತಿ ಬಂದು ಹೇಳುವಂಥ ಒಂದು ಸಂಗತಿ ಏನೆಂದರೆ, ನಾನು 5 ಜೊತೆ ಎತ್ತುಗಳನ್ನು ಕೊಂಡುಕೊಂಡಿದ್ದೇನೆ, ಆದ ಕಾರಣ ಅವುಗಳನ್ನು ನಾನು
ಪರೀಕ್ಷಿಸಬೇಕು ಅಂತ ಹೇಳ್ಬಿಟ್ಟು. ಇದು ಯಾವುದನ್ನು ಸೂಚಿಸ್ತಂದರೆ ವ್ಯಾಪಾರವನ್ನು ಸೂಚಿಸ್ತದೆ. ವ್ಯಾಪಾರವನ್ನು ದೇವರು ನಮಗೆ ಕೊಟ್ಟಿದ್ರೆ ಅದಕ್ಕಾಗಿ ಸ್ತೋತ್ರ, ಆಸ್ತಿಯನ್ನು ದೇವರು ನಮಗೆ ಕೊಟ್ಟಿದ್ರೆ ಸ್ತೋತ್ರ. ಆದರೆ ವ್ಯಾಪಾರಕ್ಕೆ ಆದ್ಯತೆಯನ್ನು ಕೊಟ್ಟು ದೇವರಿಗೆ 2ನೇ 3ನೇ 100ನೇ ಸ್ಥಾನ ಕೊಡಬಾರ್ದು ಎಂಬುದು ಶಿಷ್ಯತ್ವದ ಸಿದ್ಧಾಂತ. ಅನಂತರ 20ನೇ ವಚನದಲ್ಲಿ ಇನ್ನೊಬ್ಬ ವ್ಯಕ್ತಿ ಹೇಳುವಂಥ ಒಂದು ನೆಪ ಕೇಳಿಸ್ಕೊಳ್ಳೋಣ ಬನ್ರಿ. ಲೂಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 20ನೇ ವಚನದಲ್ಲಿ, ನಾನು ಮದುವೆ ಮಾಡಿಕೊಂಡಿದ್ದೇನೆ, ಆದ್ದರಿಂದ ಬರಲಾರೆ, ಐ ಕೆನಾಟ್ ಕಮ್. ಹಾಗಾದರೆ ಒಂದು ಕುಟುಂಬವನ್ನು ದೇವರು ಕೊಟ್ಟಿರುವಾಗ, ಕಟ್ಟಿರುವಾಗ ಅದಕ್ಕಾಗಿ ದೇವ್ರಿಗೆ ಸ್ತೋತ್ರವಾಗಲಿ. ಆದರೆ ಕುಟುಂಬವನ್ನೇ ದೇವರಿಗಿಂತಲೂ ಹೆಚ್ಚಾಗಿ ಇಟ್ಬಿಟ್ರೆ, ದೇವರಿಗೆ ಆದ್ಯತೆ ಕೊಡದೆ ಕುಟುಂಬಕ್ಕೆ ಆದ್ಯತೆಯನ್ನು ನಾವು ಕೊಡುವವರಾಗಿದ್ದರೆ ಶಿಷ್ಯತ್ವಕ್ಕೆ ಸೇರಲಾರೆವು. ಶಿಷ್ಯರಾಗಿ ನಾವು ಆಗೋದು ಕಷ್ಟ. ಆದ ಕಾರಣ ಶಿಷ್ಯತ್ವದ 8ನೇ ನಿಬಂಧನೆ ಏನಂತ ಹೇಳಿದ್ರೆ, ಆ ಕುಟುಂಬಕ್ಕೆ ಆದ್ಯತೆಯನ್ನು ಕೊಡದೆ ದೇವರಿಗೆ ಆದ್ಯತೆಯನ್ನು ಕೊಡಬೇಕು. ಆಸ್ತಿಗೆ ಆದ್ಯತೆಯನ್ನು ಕೊಡದೆ ದೇವರಿಗೆ ಆದ್ಯತೆಯನ್ನು ಕೊಡಬೇಕು. ವ್ಯಾಪಾರಕ್ಕೆ ಆದ್ಯತೆಯನ್ನು ಕೊಡದೆ ದೇವರಿಗೆ ಆದ್ಯತೆಯನ್ನು ಕೊಡಬೇಕು ಎಂಬುದಾಗಿ. ಆ ರೀತಿಯಾಗಿ ಎಲ್ಲರೂ ಬಂದಂಥ ವೇಳೆಯಲ್ಲಿ ದೊಡ್ಡ ಸಮೂಹದವರು ಬಂದರು. ಆವಾಗ ಯೇಸು ಸ್ವಾಮಿ 26ನೇ ವಚನದಲ್ಲಿ ಒಂದು ಮಾತು ಹೇಳ್ತಾರೆ. ಅದೇನೆಂದರೆ, ಯಾರಾದರೂ ನನ್ನ ಬಳಿಗೆ ಬಂದು ತಮ್ಮ ತಂದೆ ತಾಯಿ ಹೆಂಡತಿ ಮಕ್ಕಳು ಸಹೋದರರು ಸಹೋದರಿಯರು ಹಾಗೂ ತಮ್ಮ ಸ್ವಂತ ಪ್ರಾಣವನ್ನು ಕೂಡ ದ್ವೇಷಿಸದಿದ್ದರೆ ಅಂಥವ್ರು ನನ್ನ ಶಿಷ್ಯರಾಗಿರಲಾರರು. ಹಾಗಾದರೆ ಶಿಷ್ಯತ್ವದ 9ನೇ ಸಿದ್ಧಾಂತ ಏನಂತ ಹೇಳಿದರೆ, ಎಲ್ಲರನ್ನು ದ್ವೇಷಿಸುವುದು. ಅಂದರೆ ದೇವರಿಗಾಗಿ. ದ್ವೇಷ ಹೇಗಿರಬೇಕಂದ್ರೆ, ದೇವರಿಗಿಂತಲೂ ಇನ್ನೊಂದು ರೀತಿಯಿಂದ ಅದನ್ನು ಹೇಳಬೇಕಾದ್ರೆ, ದೇವರಿಗಿಂತಲೂ ಹೆಚ್ಚಾಗಿ ಪ್ರೀತಿಸಬಾರದು ಯಾರನ್ನು. 10ನೇದಾಗಿ ಲೂಕನ ಬರೆದ ಸುವಾರ್ತೆ 14:27 ಶಿಲುಬೆಯನ್ನು ಹೊರುವಂಥದ್ದು. ಶಿಲುಬೆಯನ್ನು ಹೊರುವಂಥದ್ದು ಶಿಷ್ಯತ್ವದ ಮತ್ತೊಂದು ಸಿದ್ಧಾಂತ. ಮತ್ತು 29-30ನೇ ವಚನದಲ್ಲಿ ನೋಡುವಾಗ ಅಸ್ತಿವಾರದ ಕ್ರಯವನ್ನು ಎಣಿಸುವುದು, ಕೌಂಟಿಂಗ್ ದ ಕಾಸ್ಟ್ ಆಫ್ ದ ಫೌಂಡೇಶನ್. ಅದಕ್ಕೆ ಸಂಬಂಧಪಟ್ಟಂಥ 12ನೇ ಒಂದು ಶಿಷ್ಯತ್ವದ ಸಿದ್ಧಾಂತ ಲೂಕ 14:31-32 ವಚನದಲ್ಲಿ ನಾವು ನೋಡುವುದಾದರೆ, ಹೌದು, ಈ ಸೈನ್ಯಕ್ಕೆ, ಯುದ್ಧ ಸೈನ್ಯಕ್ಕೆ ಬಲವನ್ನು ಎಣಿಸುವಂಥದ್ದು, ಕೌಂಟಿಂಗ್ ದ ಸ್ಟ್ರೆಂತ್ ಆಫ್ ದಿ ವಾರ್, ಕೌಂಟಿಂಗ್ ದ ವಾರ್ ಸ್ಟ್ರೆಂತ್, ಯುದ್ಧ ಬಲದ ಕ್ರಯ ಅಥವಾ ಎಣಿಕೆ ಮಾಡುವಂಥದ್ದು. 13ನೇದಾಗಿ ಇನ್ನೂ ದೊಡ್ಡದು, ಇದು ಲೂಕನ ಬರೆದ ಸುವಾರ್ತೆ 14:33, ತನಗಿರುವುದೆಲ್ಲವನ್ನು ಬಿಡದಿದ್ದರೆ ಅವ್ರು ನನ್ನ ಶಿಷ್ಯನಾಗಿರಲಾರನು ಅಂತ ಹೇಳುವಾಗ ಸಮಸ್ತವನ್ನು ಆತನಿಗಾಗಿ ಬಿಟ್ಟು ಕೊಡುವಂಥದ್ದು. ಕೊನೆಯದಾಗಿ 14ನೇ ಅಧ್ಯಾಯ 35ನೇ ವಚನದಲ್ಲಿ, ಕೇಳುವುದಕ್ಕೆ ಕಿವಿಯುಳ್ಳವರು ಕೇಳಿಸಿಕೊಳ್ಳಿರಿ. ಅಂದರೆ ಕೇಳಿಸಿಕೊಳ್ಳುವ ಮನೋಭಾವನೆ ಉಳ್ಳಂಥದ್ದು ಕೂಡ ಶಿಷ್ಯತ್ವದ 14ನೇ ಸಿದ್ಧಾಂತವಾಗಿದೆ. ಲೂಕನ ಬರೆದ ಸುವಾರ್ತೆ 14ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.